ನಮಸ್ಕಾರ. ಬಿಗ್ ಸ್ಟೋರಿಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ವಿಜಯ್ ಮಲ್ಯ ನೀರವ್ ಮೋದಿ ಥರಾನೇ ಎಸ್ಕೇಪ್ ಆಗ್ಬಿಟ್ಟಿದ್ನ ಯೆಸ್ ಬ್ಯಾಂಕ್ನ ಸಂಸ್ಥಾಪಕ. ಯೆಸ್ ಬ್ಯಾಂಕ್ ಕೇಸಲ್ಲಿ ಕೇಳಿ ಬಂದಿದ್ದೇಕೆ ಗೊತ್ತಾ? ಪ್ರಿಯಾಂಕಾ ಗಾಂಧಿ ಹೆಸರು. 2008ರಲ್ಲಿ ಮುಂಬೈನಲ್ಲಿ ನಡೆದ ಉಗ್ರ ದಾಳಿಗೂ ಯೆಸ್ ಬ್ಯಾಂಕು ಇರೋ ನಂಟೇನು? ಆ 46 ಚಿತ್ರಗಳು ಬಿಚ್ಚಿಡ್ತಾ ಯೆಸ್ ಬ್ಯಾಂಕ್ ಬಾಸ್ ಪುರಾಣ. 600 ಕೋಟಿ 5200 ಕೋಟಿ ಸಾಲ. ಏನಿದು ರಾಣಾ ಡ್ರಾಮಾ? ಹೇಳಿದೆ ನೋಡಿ ಈ ಕುರಿತ ಇಂಟ್ರೆಸ್ಟಿಂಗ್ ರಿಪೋರ್ಟ್. 2016 ಮಾರ್ಚ್ 2 ಬ್ರಿಟನ್ಗೆ ಎಸ್ಕೇಪ್ ಆದ ಮಲ್ಯ. ವಿಜಯ್ ಮಲ್ಯ ಮಧ್ಯದ ದೊರೆ ಅಂತಾನೆ ಫೇಮಸ್ ಆಗಿದ್ದ. ಭವ್ಯ ಬಂಗಲೆಗಳು, ಕಾಸ್ಟ್ಲಿ ಕಾರ್ಗಳು, ಒಂದಷ್ಟು ಹುಡುಗಿಯರು, ಇದು ಇವನ ಚಿತ್ರಣ. ಈತ ಭಾರತದ ಬ್ಯಾಂಕುಗಳಲ್ಲಿ 9,000 ಕೋಟಿ ಸಾಲ ಪಡೆದಿದ್ದ. ಸಾಲ ವಾಪಸ್ ಮಾಡ್ದೇನೆ ಹೇಳ್ದೆ ಕೇಳ್ದೆ 2016ರಲ್ಲಿ ದೇಶ ಬಿಟ್ಟು ಹೋಗಿದ್ದ. 2018 ಜನವರಿ 1 ಲಂಡನ್ಗೆ ಓಡಿ ಹೋದ ನೀರವ್. ಡೈಮಂಡ್ ದೊರೆ ಅಂತಾನೆ ಕರೆಸಿಕೊಳ್ತಿದ್ದ ಈ ನೀರವ್ ಮೋದಿ 2005ರಿಂದೀಚೆಗೆ ಜಗತ್ತಿನ ಅತಿದೊಡ್ಡ ವಜ್ರ ವ್ಯಾಪಾರಿಯಾಗಿ ಬೆಳೆದು ಬಿಟ್ಟಿದ್ದ. ದೇಶದ ನಾನಾ ಬ್ಯಾಂಕುಗಳಲ್ಲಿ 13,000 ಕೋಟಿ ಹಣವನ್ನ ಸಾಲವಾಗಿ ಪಡೆದಿದ್ದ. ಸಾಲ ಕಟ್ಲೇ ಇಲ್ಲ. ದೇಶದ ಬ್ಯಾಂಕುಗಳು ಪ್ರಶ್ನೆ ಮಾಡುವಷ್ಟರಲ್ಲೇ ಈತಾನು ದೇಶ ಬಿಟ್ಟು ಹೋಗಿದ್ದ. ಆದ್ರೆ ಇದೇ ತರ ಸೇಮ್ ಟು ಸೇಮ್ ಮಲ್ಯ ಮತ್ತು ನೀರವ್ ಮೋದಿ ತರ ಗ್ರೇಟ್ ಎಸ್ಕೇಪ್ಗೆ ಪ್ಲಾನ್ ಮಾಡಿ ಈಗ ತಗಲಾಕೊಂಡಿದ್ದಾನೆ ಯೆಸ್ ಬ್ಯಾಂಕ್ನ ಬಿಗ್ ಬಾಸ್. ಎರಡು 2020 ಗ್ರೇಟ್ ಎಸ್ಕೇಪ್ಗೆ ರಾಣಾ ಪ್ಲಾನ್. ಕಪೂರ್, ರಾಣಾ ಕಪೂರ್ ಈತನೇ ಯೆಸ್ ಬ್ಯಾಂಕ್ನ ಬಿಗ್ ಬಾಸ್. ದೇಶದ ಅತಿ ದೊಡ್ಡ ಖಾಸಗಿ ಬ್ಯಾಂಕ್ನ ಓನರ್. ಈತ ಎಸ್ 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 ಅಂತಾನೆ ಹೇಳಿ ಗ್ರಾಹಕರನ್ನ ನೋ ಎನ್ನುವಂತೆ ಮಾಡಿದ್ದಾನೆ. ನಿದ್ರೆಯಲ್ಲೂ ಜನರನ್ನ ಎದ್ದು ಕೂರುವಂತೆ ಮಾಡಿದ್ದಾನೆ. ತಮ್ಮ ಹಣ ವಾಪಸ್ ಬರುತ್ತಾ ಇಲ್ವಾ ಅಂತ ಗಂಟೆಗೆ ಚಡಪಡಿಸಬೇಕು ಹಾಗೆ ಮಾಡಿದ್ದಾನೆ. ಇಂಥ ಯೆಸ್ ಬ್ಯಾಂಕ್ನ ಬಿಗ್ ಬಾಸ್ ವಿಜಯ್ ಮಲ್ಯನ್ ತರ, ನೀರವ್ ಮೋದಿ ತರ ದೇಶಕ್ಕೆ ಟಾಟಾ ಗುಡ್ ಬೈ ಅಂತ ಹೇಳೋದಕ್ಕೆ ಭಾರಿ ದೊಡ್ಡ ಪ್ಲಾನ್ ಮಾಡಿದ್ನಂತೆ. ಇನ್ನೇನು ವಿದೇಶದಲ್ಲಿ ಸೆಟ್ಲ್ ಆಗಬೇಕು ಅಷ್ಟರಲ್ಲೇ ತಗಲಾಕೊಂಡಿದ್ದಾನೆ ಯೆಸ್ ಬ್ಯಾಂಕ್ನ ಕಪೂರ್ ಅಲಿಯಾಸ್ ರಾಣಾ ಕಪೂರ್. ಲಂಡನ್ನಿಂದ ಭಾರತಕ್ಕೆ ಬಂದ ರಾಣಾ. ಎಸ್ ಅಂದ್ರೇನೆ ಭಯ ಹುಟ್ಟೋ ಹಾಗೆ ಮಾಡಿರೋ ಈ ರಾಣಾ ಕಪೂರ್ ಸದ್ದೇ ಇಲ್ಲದೆ ಲಂಡನ್ ಗಾರಿದ್ನ. ಇಂಥ ಅನುಮಾನಗಳೀಗ ಹುಟ್ಕೊಂಡಿವೆ. ಅದೊಂದು ಫೋನ್ ಕಾಲ್ಗೆ ಲಂಡನ್ ನಿಂದ ಭಾರತಕ್ಕೆ ಎದ್ನೋ ಬಿದ್ನೋ ಅಂತ ಓಡಿ ಬಂದ ಅನ್ನೋ ಶಂಕೆಯನ್ನು ಕಾಡ್ತಿದೆ. ಇಷ್ಟಕ್ಕೂ ರಾಣಾ ಕಪೂರ್ ಲಂಡನ್ಗೆ ಹಾರಿ ಹೋಗಿದ್ದು ಯಾವಾಗ? ಆತನಿಗೆ ಕಾಲ್ ಮಾಡಿದ್ಯಾರು? ನಿಜಕ್ಕೂ ನೀರವ್ ಮೋದಿಯಂತೆ ವಿಜಯ್ ಮಲ್ಯನಂತೆ ವಿದೇಶಕ್ಕೆ ಓಡಿ ಹೋಗಿದ್ನ ಈ ರಾಣಾ ಕಪೂರ್? ಈ ಎಲ್ಲಾ ರಹಸ್ಯಗಳು ಇಡಿ ವಿಚಾರಣೆಯಿಂದ ಬಯಲಾಗ್ತಿವೆ. ಅದರಲ್ಲೂ ರಾಣಾ ಕಪೂರ್ ಮನೆಯಲ್ಲಿ ಸಿಕ್ಕ ಆ 46 ಚಿತ್ರಗಳು ಆ ಒಂದು ಹೆಸರನ್ನ ಒತ್ತಿ ಹೇಳ್ತಿದೆ. ಇಷ್ಟಕ್ಕೂ ಯೆಸ್ ಬ್ಯಾಂಕ್ ಕೇಸಲ್ಲಿ ಸದ್ದು ಮಾಡ್ತಿರೋ ಆ ಹೆಸರು ಯಾರದ್ದು ಅಂದ್ರ, ಆ ಹೆಸರೇ ಕಾಂಗ್ರೆಸ್ನ ಅಧಿನಾಯಕಿಯಾಗಿರೋ ಸೋನಿಯಾ ಗಾಂಧಿಯ ಏಕೈಕ ಪುತ್ರಿ, ಜೂನಿಯರ್ ಇಂದಿರಾ ಅಂತಲೇ ಕರೆಯಲಾಗುವ ಪ್ರಿಯಾಂಕಾ ವಾದ್ರಾ. ಯೆಸ್ ಬ್ಯಾಂಕ್ ಕೇಸಲ್ಲಿ ಪ್ರಿಯಾಂಕಾ ಹೆಸರು.
ಪ್ರಿಯಾಂಕಾ ಹೆಸರಿಗೆ ಟ್ರಾನ್ಸ್ಫರ್ ಆಗಿತ್ತ 2 ಕೋಟಿ. ಹೌದು, ರಾಣಾ ಕಪೂರ್ ಬಾಸ್ ಆಗಿದ್ದ ಯೆಸ್ ಬ್ಯಾಂಕ್ ಮುಳುಗೋ ಹಂತಕ್ಕೆ ಬರೋಕೆ ಕಾರಣ ಏನು ಈಗ ಎಲ್ಲರನ್ನೂ ಕಾಡ್ತಾ ಇದೆ. ಯಾಕಂದ್ರೆ ರಾಣಾ ಕಪೂರ್ ಮೇಲೆ ಇಡಿ ಕಣ್ಣಿಟ್ಟಿರೋದು ಈಗಿಂದಲ್ಲ, ಕಳೆದ 5 ವರ್ಷದಿಂದ ಯೆಸ್ ಬ್ಯಾಂಕ್ ನ ಇಂಚಿಂಚು ವ್ಯವಹಾರವನ್ನ, ರಾಣಾ ಕಪೂರ್ನ ಇಂಚಿಂಚು ನಡವಳಿಕೆಯನ್ನ ಕಲೆ ಹಾಕ್ತಾ ಬಂದಿದ್ದ ಇಡಿ ಇಡೀ ದೇಶವನ್ನೇ ಅಚ್ಚರಿಗೊಳಿಸೋ ಸುದ್ದಿಯನ್ನ ಬಿಚ್ಚಿಟ್ಟಿದೆ. ಅದುವೇ ಯೆಸ್ ಬ್ಯಾಂಕ್ ಕೇಸಲ್ಲಿ ಕೇಳಿ ಬರ್ತಾ ಇರೋ ಕಾಂಗ್ರೆಸ್ನ ಅಧಿನಾಯಕಿಯ ಮಗಳ ಹೆಸರು. ಯಾರು ಆ ಕಾಂಗ್ರೆಸ್ ನಾಯಕಿ ಅಂದ್ರ ಅವರೇ ಸೋನಿಯಾ ಪುತ್ರಿ ರಾಹುಲ್ ಸೋದರಿ ವಾದ್ರಾ ಪತ್ನಿ ಪ್ರಿಯಾಂಕಾ ವಾದ್ರಾ. ಆ 30 ಗಂಟೆಯಲ್ಲಿ ಬಯಲಾಯ್ತು ರಾಣಾ ಡ್ರಾಮಾ. ಭಾನುವಾರ ರಾಣಾ ಕಪೂರ್ ಇಡಿ ಅಧಿಕಾರಿಗಳ ವಶವಾದ. ಆ ಟೈಮಲ್ಲೇ ರಾಣಾ ಕಪೂರ್ ಮತ್ತು ಪ್ರಿಯಾಂಕಾ ವಾದ್ರಾ ನಡುವೆ ನಡೆದಿದ್ದ ಆ ವ್ಯವಹಾರವೊಂದು ಗೊತ್ತಾಗಿತ್ತು. 30 ಗಂಟೆಗಳ ಕಾಲ ನಡೆಸಿರುವ ವಿಚಾರಣೆಯಲ್ಲಿ ಒಂದೊಂದೇ ವಿಚಾರವನ್ನ ಬಾಯ್ಬಿಡ್ತಾ ಹೋಗಿದ್ದ ರಾಣಾ ಕಪೂರ್ 13ಕ್ಕೂ ಹೆಚ್ಚು ಬೋಗಸ್ ಕಂಪನಿಗಳನ್ನ ಹುಟ್ಟು ಹಾಕಿರೋದಾಗಿ ಒಪ್ಕೊಂಡಿದ್ದಂತೆ. ಅಲ್ಲದೆ ಆ 46 ಪೇಂಟಿಂಗ್ಗಳ ಹಿನ್ನೆಲೆಯನ್ನು ಬಿಚ್ಚಿಟ್ಟಿದ್ದಾನಂತೆ. ಪ್ರಿಯಾಂಕಾ ವಾದ್ರಾರಿಂದ 2 ಕೋಟಿ ರೂಪಾಯಿಗೆ ವರ್ಣಚಿತ್ರವನ್ನ ಖರೀದಿಸಿದ್ದಾಗಿಯೂ ಮತ್ತು ಅದಕ್ಕಾಗಿ 2 ಕೋಟಿಯನ್ನು ಕೊಟ್ಟಿದ್ದಾಗಿಯೂ ಬಾಯ್ಬಿಟ್ಟಿದ್ದಾನಂತೆ. ಆ ಮೂಲಕ ಯೆಸ್ ಬ್ಯಾಂಕ್ ಕೇಸಲ್ಲಿ ಪ್ರಿಯಾಂಕಾ ವಾದ್ರಾ ಹೆಸರು ಕೂಡ ಕೇಳಿ ಬರ್ತಿದೆ. ಬರೀ ಪೇಂಟಿಂಗ್ ಅಷ್ಟೇನಾ ಅಥವಾ ಇನ್ಯಾವುದಾದ್ರೂ ವಾಣಿಜ್ಯ ವ್ಯವಹಾರಗಳು ಪ್ರಿಯಾಂಕಾ ವಾದ್ರಾ ಮತ್ತು ರಾಣಾ ಕಪೂರ್ ನಡುವೆ ನಡೆದಿದೆಯಾ ಅನ್ನೋದನ್ನ ಇಡಿ ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ. ಆದ್ರೆ ಈ ರಾಣಾ ಕಪೂರ್ ಪೊಲೀಸರ ಅತಿಥಿಯಾಗಿದ್ದಾದ್ರೂ ಹೇಗೆ? ಲಂಡನ್ ನಲ್ಲಿದ್ದ ರಾಣಾ ಭಾರತಕ್ಕೆ ಬಂದು ಪೊಲೀಸರ ಕೈಗೆ ತಗಲಾಕೊಂಡಿದ್ದ ಹೇಗೆ? ಅದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಿ. ಅದುವೇ ಯೆಸ್ ಬ್ಯಾಂಕ್ ನ ಬಿಗ್ ಬಾಸ್ ಹಿಂದೆ ಓಡಾಡ್ತಿದ್ದ ಹದ್ದಿನ ಕಣ್ಣಿನ ರೋಚಕ ಸ್ಟೋರಿ. ಸಮುದ್ರ ಮಹಲ್ ನಲ್ಲಿ ಸಿಕ್ಕಿಬಿಡ್ತು ಡಮ್ಮಿ ಕಂಪನಿ ಡೀಟೇಲ್ಸ್. ಆ 2 ಕಂಪನಿ 5,200 ಕೋಟಿ ಸಾಲ ಮತ್ತು 600 ಕೋಟಿ ಕಿಕ್ ಬ್ಯಾಕ್. ಯೆಸ್ ಬ್ಯಾಂಕ್ ಮೇಲೆ ಐಟಿ ಅಧಿಕಾರಿಗಳು ಕಳೆದ 5 ವರ್ಷದಿಂದೀಚೆನೆ ಹದ್ದಿನ ಕಣ್ಣಿಟ್ಟಿದ್ರು. ಯಾಕಂದ್ರೆ ಯೆಸ್ ಬ್ಯಾಂಕ್ ನ ವ್ಯವಹಾರ ಕದ್ದು ಮುಚ್ಚಿ ನಡೀತಾ ಇದೆ ಅನ್ನೋದು ಖುದ್ದು RBI ಗಮನಕ್ಕೂ ಕೇಂದ್ರ ಸರ್ಕಾರದ ಗಮನಕ್ಕೂ ಬಂದಿತ್ತಂತೆ. ಅಲ್ಲದೆ ಒಂದಷ್ಟು ಕಾರ್ಪೊರೇಟ್ ಸಾಲಗಳನ್ನ ಯೆಸ್ ಬ್ಯಾಂಕ್ ಕೊಡ್ತಾ ಇದ್ದದ್ದು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಿತ್ತು. ಯಾಕಂದ್ರೆ ಯೆಸ್ ಬ್ಯಾಂಕ್ ನಿಂದ ಸಾಲ ಪಡೆದ ಅದೆಷ್ಟೋ ಕಂಪನಿಗಳು ಡಮ್ಮಿಯಾಗಿದ್ವು ಅನ್ನೋ ಮಾತು ಕೇಳಿ ಬಂದಿತ್ತು. ಅಲ್ಲದೆ ಇದರಿಂದ ರಾಣಾ ಕಪೂರ್ ಕೋಟಿ ಕೋಟಿ ಕಿಕ್ ಬ್ಯಾಕ್ ಪಡೀತಿದ್ದಾರೆ ಅನ್ನೋ ಅನುಮಾನವು ಹುಟ್ಕೊಂಡಿತ್ತು. ಅಲ್ಲದೆ ರಾಣಾ ಕಪೂರ್ ಈ ಹಿಂದೆಯೂ ಅದೆಷ್ಟೋ ಬಾರಿ ಭಾರತವನ್ನ ಬಿಟ್ಟು ಹೋಗೋದಕ್ಕೆ, ಈ ದೇಶದಿಂದ ಕಾಲ್ಕಿತ್ತೋದಕ್ಕೆ ಪ್ರಯತ್ನಿಸ್ತಿದ್ದ ಅನ್ನೋದು ತಿಳಿದಿತ್ತು. ಹಿಂಗಾಗಿಯೇ ಇಡಿ ಅಧಿಕಾರಿಗಳು ರಾಣಾ ಕಪೂರ್ ಮೇಲೆ, ರಾಣಾ ಕಪೂರ್ ಫ್ಯಾಮಿಲಿ ಮೇಲೆ ಕಣ್ಣಿಟ್ಟಿತ್ತು. ಹೀಗೆ ಕಣ್ಣಿಟ್ಟಿರುವಾಗ್ಲೇ ಯೆಸ್ ಬ್ಯಾಂಕ್ ಮುಳುಗೋ ಹಂತಕ್ಕೆ ಬಂದಿತ್ತು. ಇದೆಲ್ಲವನ್ನ ಮನಗಂಡಿದ್ದ ಯೆಸ್ ಬ್ಯಾಂಕ್ ನ ಬಿಗ್ ಬಾಸ್ ರಾಣಾ ಕಪೂರ್ ಸೀಕ್ರೆಟ್ ಆಗಿ ಲಂಡನ್ಗೆ ಹಾರೋಕೆ ಪ್ರಯತ್ನಿಸ್ತಿದ್ದ. ಆದ್ರೆ ಲಂಡನ್ಗೆ ಹಾರೋದಕ್ಕೋಗಿ ತಗಲಾಕೊಂಡಿದ್ದಾನೆ ಯೆಸ್ ಬ್ಯಾಂಕ್ ನ ಬಿಗ್ ಬಾಸ್. ಸದ್ಯಕ್ಕೆ ರಾಣಾ ಕಪೂರ್ ಇಡಿ ಅಧಿಕಾರಿಗಳ ವಶದಲ್ಲಿದ್ದಾನೆ. ಆದ್ರೆ ಲಂಡನ್ಗೆ ಹಾರಬೇಕಿದ್ದ ಈತ ತಗಲಾಕೊಂಡಿದ್ದು ಹೇಗೆ ಅನ್ನೋದೇ ರೋಚಕ ಸ್ಟೋರಿ. ಯಾಕಂದ್ರೆ ಶನಿವಾರ ರಾಣಾ ಕಪೂರ್ನ ಸಮುದ್ರ ಮಹಲ್ ಮೇಲೆ ದಾಳಿ ನಡೆಸಿದ್ದ ಇಡಿ ಅಧಿಕಾರಿಗಳು ಒಂದಷ್ಟು ರಹಸ್ಯ ಮಾಹಿತಿಯನ್ನು ಕಲೆ ಹಾಕಿದ್ರು. ರಾಣಾ ಕಪೂರ್ ಮತ್ತು ಆತನ ಮಗಳು ರೋಶ್ನಿ ಕಪೂರ್ ಹೆಸರಲ್ಲಿದ್ದ ಒಂದಷ್ಟು ಕಂಪನಿಗಳ ಡೀಟೇಲ್ಸ್ ಅನ್ನು ಪತ್ತೆ ಹಚ್ಚಿದ್ರು. ಅಲ್ಲದೆ ಇಡಿ ಅಧಿಕಾರಿಗಳು ವಶಪಡಿಸಿಕೊಂಡ ಮಹತ್ವದ ದಾಖಲೆಗಳಲ್ಲಿ ಮುಖ್ಯವಾಗಿ ಬ್ಯಾಂಕಿಂಗೇತರ ಹಣಕಾಸು ಸಂಸ್ಥೆಗೆ 600 ಕೋಟಿ ಸಾಲ ಕೊಟ್ಟಿರೋದು ಪತ್ತೆಯಾಗಿತ್ತು. ರಾಣಾ ಮತ್ತು ರಾಣಾ ಪುತ್ರಿ ರೋಶ್ನಿ ಕಪೂರ್ ನಿಯಂತ್ರಣದಲ್ಲಿಯೇ ಆ ಕಂಪನಿ ಇತ್ತು ಅನ್ನೋದು ತಿಳಿದು ಬಂದಿತ್ತು. ಅಲ್ಲದೆ ಅದು ಡಮ್ಮಿ ಕಂಪನಿಯೂ ಆಗಿತ್ತು.
ಫ್ಲೂಯಿಡ್ ಅರ್ಬನ್ ವೆಂಚರ್ಸ್ ಕಂಪನಿ, ದಿವಾನ್ ಹೌಸಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಟ್ ಲಿಮಿಟೆಡ್ ನಿಂದ ಒಟ್ಟು 600 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿರೋ ಬಗ್ಗೆ ಇಡಿ ಅಧಿಕಾರಿಗಳು ತನಿಖೆ ಮಾಡಿದ್ರು. ಅಲ್ಲದೆ DHFL ಗೆ 4500 ಕೋಟಿ ಸಾಲ ಕೊಟ್ಟಿರೋದಲ್ಲದೆ ಅದರ ನಿಯಂತ್ರಣದಲ್ಲಿರೋ RKW ಡೆವಲಪರ್ಸ್ಗೂ 750 ಕೋಟಿ ಸಾಲ ನೀಡಿತ್ತಂತೆ ಯೆಸ್ ಬ್ಯಾಂಕ್. ಸಾಲ ಮರುಪಾವತಿ ಮಾಡದಿದ್ರು ಯೆಸ್ ಬ್ಯಾಂಕ್ ಅವರ ಮೇಲೆ ಯಾವುದೇ ಕ್ರಮವನ್ನ ತೆಗೆದುಕೊಂಡಿರಲಿಲ್ಲ. ಹಿಂಗಾಗಿ ಈ ಎರಡು ಕಂಪನಿಗಳಿಂದ ರಾಣಾ ಕಪೂರ್ ಮತ್ತು ಅವರ ಇಬ್ಬರು ಮಕ್ಕಳು ಕಿಕ್ ಬ್ಯಾಕ್ ಪಡೆದಿರಬಹುದು ಅನ್ನೋ ಅನುಮಾನವಿದೆ. ಈ ಕಂಪನಿಗಳ ಮಾಹಿತಿಯ ಬೆನ್ನತ್ತಿದಾಗ್ಲೇ ನೋಡಿ ಗೊತ್ತಾಗಿದ್ದು ರಾಣಾ ಕಪೂರ್ ಸುಮಾರು 2000 ಕೋಟಿಯಷ್ಟು ಕಿಕ್ ಬ್ಯಾಕ್ ಪಡೆದಿರಬಹುದು ಅನ್ನೋ ಸುದ್ದಿ. ಹಿಂಗೆಲ್ಲ ಆಗುತ್ತೆ ಅಂತ ಗೊತ್ತಿದ್ದ ರಾಣಾ ಕಪೂರ್ ಲಂಡನ್ಗೆ ಹಾರೋಕೆ ಸಿದ್ಧತೆ ಮಾಡ್ಕೊಂಡಿದ್ದ. ವಿಜಯ್ ಮಲ್ಯ ನೀರವ್ ಮೋದಿ ತರ ದೇಶ ಬಿಟ್ಟು ಹೋಗೋದಕ್ಕೆ ಲೆಕ್ಕ ಹಾಕಿದ್ದ. ಆದ್ರೆ ಹಣೆ ಬರ ಕೆಟ್ಟಿತ್ತು, ಬ್ಯಾಡ್ ಟೈಮ್ ಶುರುವಾಗಿತ್ತು ನೋಡಿ. ಇಡಿ ಅಧಿಕಾರಿಗಳ ಕೈಗೆ ತಗಲಾಕೊಂಡಿದ್ದ ಯೆಸ್ ಬ್ಯಾಂಕ್ನ ಬಿಗ್ ಬಾಸ್ ರಾಣಾ ಕಪೂರ್. ಲಂಡನ್ನಲ್ಲೂ ಆಸ್ತಿ ಮಾಡಿಟ್ಟಿರೋ ರಾಣಾ ಕಪೂರ್ ಲಂಡನ್ಗೆ ಎಸ್ಕೇಪ್ ಆಗಲು 5 ವರ್ಷದಿಂದ ಪ್ಲಾನ್. ಆಗಾಗ ಲಂಡನ್ಗೆ ಹೋಗಿ ಬರ್ತಿದ್ದ ರಾಣಾ ಈಗ ಮತ್ತೆ ಲಂಡನ್ಗೆ ಹೋಗೋಕೆ ಸ್ಕೆಚ್ ಹಾಕಿದ್ದ ಕಪೂರ್. ಯೆಸ್ ಬ್ಯಾಂಕಿನ ಬಿಗ್ ಬಾಸ್ ರಾಣಾ ಕಪೂರ್ಗೆ ಲಂಡನ್ನ ಲಿಂಕ್ ಇದೆ. ಯಾಕಂದ್ರೆ ಕಳೆದ 5 ವರ್ಷದಿಂದ ಈಚೆಗೆ ಇಡಿ ಯಾವಾಗ ತನ್ನ ಮೇಲೆ ಕಣ್ಣಿಟ್ಟಿದೆ ಅಂತ ಗೊತ್ತಾಯ್ತು. ಆಗ್ಲಿಂದಲೇ ರಾಣಾಗೆ ಲಂಡನ್ ಮೋಹ ಹಿಂದೆಗಿಂತ ಹೆಚ್ಚಾಗ್ತಾ ಬಂತು. ಹಿಂಗಾಗಿಯೇ ಲಂಡನ್ಗೆ ಆಗಾಗ ಬಿಸ್ನೆಸ್ ಮೀಟಿಂಗ್ ಮೇಲೆ ಹೋಗ್ತಾ ಇದ್ದ ರಾಣಾ ಕಪೂರ್. ಅಲ್ಲಿಯೂ ಕೋಟಿ ಕೋಟಿ ಇನ್ವೆಸ್ಟ್ ಮಾಡಿದ್ದನಂತೆ. ಅಲ್ಲೂ ಆಸ್ತಿಗಳನ್ನ ಹೊಂದಿದ್ದಾನಂತೆ. ಕೆಲವು ತಿಂಗಳ ಹಿಂದಷ್ಟೇ ಲಂಡನ್ಗೆ ಹಾರಿದ್ದ ಈ ರಾಣಾ ಕಪೂರ್ ವಾಪಸ್ ಬರಲೇಬಾರದು ಅನ್ನೋ ಲೆಕ್ಕಾಚಾರವನ್ನು ಮಾಡಿದ್ದಂತೆ. ಆದ್ರೆ ಅದೇನಾಯ್ತೋ ಏನೋ ಭಾರತಕ್ಕೆ ವಾಪಸ್ ಬಂದಿದ್ದ ರಾಣಾ. ಹೀಗೆ ಭಾರತಕ್ಕೆ ಬಂದ ರಾಣಾಗೆ ಯೆಸ್ ಬ್ಯಾಂಕ್ ಅಧಪತನ ಕಣ್ಮುಂದೆ ಕಂಡಿತ್ತು. ಯಾವಾಗ ಯೆಸ್ ಬ್ಯಾಂಕ್ ಸಂಪೂರ್ಣವಾಗಿ ಅಧೋಗತಿಗೆ ಬಂತು ಅಂತ ಗೊತ್ತಾಯ್ತು, ಆಗ್ಲೇ ಮತ್ತೊಮ್ಮೆ ಲಂಡನ್ಗೆ ಹಾರೋಕೆ ಸ್ಕೆಚ್ ಹಾಕಿದ್ದ. ಅಷ್ಟರಲ್ಲೇ ನೋಡಿ ಇಡಿಯ ಇಕ್ಕಳದಲ್ಲಿ ಸಿಕ್ಕಿಬಿದ್ದ ಯೆಸ್ ಬ್ಯಾಂಕ್ ನ ಬಿಗ್ ಬಾಸ್. ಕೇವಲ ರಾಣಾ ಕಪೂರ್ ಮಾತ್ರವಲ್ಲ, ರಾಣಾ ಕಪೂರ್ ಮಗಳು ರೋಶ್ನಿ ಕಪೂರ್ ಕೂಡ ಲಂಡನ್ಗೆ ಹಾರೋಕೆ ಸ್ಕೆಚ್ ಹಾಕಿದ್ಲು. 500 ಕೋಟಿ ಆಸ್ತಿಯುಳ್ಳ ರೋಶ್ನಿ ಕೂಡ ಮುಂಬೈ ಏರ್ಪೋರ್ಟ್ ಅಲ್ಲಿ ಸಿಕ್ಕಿ ಬಿದ್ದಿದ್ದಾಳೆ. ಈ ರೋಚಕ ಕಹಾನಿ ಜೊತೆಗೆ ನಿಮ್ಮನ್ನ ಶಾಕ್ ಆಗಿಸುವಂತ ಮತ್ತೊಂದು ಸುದ್ದಿ ಇದೆ. ಅದೇನು ಗೊತ್ತಾ? ರಾಣಾ ಕಪೂರ್ ಕಿಕ್ ಬ್ಯಾಕ್ ಪಡೆದಿರೋ ಹಣವನ್ನ ಆಸ್ತಿಗಳ ಮೇಲೆ ಹೂಡಿದ್ದನಂತೆ. ಅಲ್ಲದೆ ರಾಣಾ ಕಪೂರ್ಗೂ ಯೆಸ್ ಬ್ಯಾಂಕಿನ ಅಧಪತನಕ್ಕೂ 2008ರಲ್ಲಿ ನಡೆದ ಮುಂಬೈ ದಾಳಿಗೂ ನಂಟಿದೆಯಂತೆ. ಇಷ್ಟಕ್ಕೂ ಯೆಸ್ ಬ್ಯಾಂಕು ಮುಂಬೈ ದಾಳಿಗೂ ಏನು ನಂಟು? ಯೆಸ್ ಬ್ಯಾಂಕ್ ಸಾಮ್ರಾಜ್ಯ ಮುಳುಗೋಕೆ ಶುರುವಾಗಿದ್ದೆ 2008ರಿಂದಾನ? ಅದು ಹೇಗೆ? ಲಂಡನ್ಗೆ ಹಾರೋಕೆ ಆತ ಪ್ಲಾನ್ ಮಾಡ್ಕೊಂಡಿದ್ದ ಹೇಗೆ? ಆ ಎಲ್ಲ ಮಾಹಿತಿನ ಕೊಡ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಚಿಕ್ಕದೊಂದು ಬ್ರೇಕ್. 2008ರಲ್ಲಿ ಅದೊಂದು ಉಗ್ರ ದಾಳಿ 116 ಜನರನ್ನ ಬಲಿ ಪಡೆದಿತ್ತು. ಪಾಕ್ ಪಾಪಿಗಳು ಮಾಯಾನಗರಿ ಮುಂಬೈನ ರಕ್ತ ಸಿಕ್ತ ಮುಂಬೈಯನ್ನಾಗಿಸಿದ್ರು. ಇಂತಹ ಘೋರ ಘಟನೆಗೂ ಯೆಸ್ ಬ್ಯಾಂಕು ರಾಣಾ ಕಪೂರ್ಗೂ ಏನ್ ಲಿಂಕ್ ಅಂದ್ರ ಈ ಸ್ಟೋರಿ ನೋಡಿ. ಮುಂಬೈ ದಾಳಿಗೂ ಯೆಸ್ ಬ್ಯಾಂಕ್ಗೂ ಏನು ನಂಟು? ಉಗ್ರ ದಾಳಿಯನ್ನ ಭಾರತ ಇಂದಿಗೂ ಮರ್ತಿಲ್ಲ. ಆದ್ರೆ ಈ ಉಗ್ರ ದಾಳಿಗೂ ಯೆಸ್ ಬ್ಯಾಂಕ್ ನ ಅಧಪತನಕ್ಕೂ ಸಂಬಂಧವಿದೆ. ಅಷ್ಟಕ್ಕೂ ಏನದು ಸಂಬಂಧ ಅಂದ್ರ, ಪಾಕಿಸ್ತಾನದ ಪರಮ ಪಾಪಿಗಳು ಸಾಗರದಿಂದ ಬಂದು ಮುಂಬೈಯನ್ನ ರಕ್ತಸಿಕ್ತ ಮಾಡಿದ್ರು. ತಾಜ್ ಹೋಟೆಲ್ ನಲ್ಲಿದ್ದ ಜನರ ಮೇಲೆ ಗುಂಡಿನ ದಾಳಿ ನಡೆಸಿದ್ರು. ಈ ಗುಂಡಿನ ದಾಳಿಯಲ್ಲಿ ಸಾವನ್ನಪ್ಪಿದವರ ಪೈಕಿ ಯೆಸ್ ಬ್ಯಾಂಕ್ ನ ಸಂಸ್ಥಾಪಕರಲ್ಲೊಬ್ಬರಾದ ಅಶೋಕ್ ಕಪೂರ್ ಕೂಡ ಇದ್ರು.
ಯಾರು ಈ ಅಶೋಕ್ ಕಪೂರ್? ಎಸ್ ಬ್ಯಾಂಕ್ ಅನ್ನ ಕಟ್ಟಿದವರಲ್ಲಿ ರಾಣಾ ಕಪೂರ್ ಪಾತ್ರ ಎಷ್ಟಿದೆಯೋ ಅದಕ್ಕಿಂತ ದೊಡ್ಡದಾದ ಪಾತ್ರ ಅಶೋಕ್ ಕಪೂರ್ದು ಇದೆ. 2003ರಲ್ಲಿ ನಾನಾ ಬ್ಯಾಂಕುಗಳಲ್ಲಿ ಕಾರ್ಯನಿರ್ವಹಿಸಿದ್ದ ರಾಣಾ ಕಪೂರ್ ಮತ್ತು ಅಶೋಕ್ ಕಪೂರ್ 2004ರಲ್ಲಿ ಎಸ್ ಬ್ಯಾಂಕ್ ಅನ್ನ ಸ್ಥಾಪಿಸುತ್ತಾರೆ. ಬ್ಯಾಂಕಿಂಗ್ ವಲಯದಲ್ಲಿ ಹೊಸ ಹೆಜ್ಜೆ ಇಡ್ತಾರೆ. 45 ರೂಪಾಯಿ ಇದ್ದ ಎಸ್ ಬ್ಯಾಂಕ್ ನ ಷೇರುಗಳನ್ನ ಜಸ್ಟ್ 6 ವರ್ಷದಲ್ಲಿ 400ಕ್ಕೆ ತರ್ತಾರೆ. ಅಲ್ಲದೆ ಎಸ್ ಬ್ಯಾಂಕ್ 50,000, 1 ಲಕ್ಷ, 2 ಲಕ್ಷ ಸಾಲ ಕೊಡ್ತಿರ್ಲಿಲ್ಲ. ಯಾಕಂದ್ರೆ ಎಸ್ ಬ್ಯಾಂಕ್ ಕಾರ್ಪೊರೇಟ್ ಕಂಪನಿಗಳಿಗೆ ಮಾತ್ರನೇ ಸಾಲ ಕೊಡ್ತಿತ್ತು. ಹಿಂಗಾಗಿಯೇ ಎಸ್ ಬ್ಯಾಂಕ್ ನ ಕಾರ್ಪೊರೇಟ್ ಲೋನ್ಗಳು ಸುಮಾರು 65% ಇತ್ತು. ಅಲ್ಲದೆ ಸೇವಿಂಗ್ಸ್ ಅಕೌಂಟ್ ತೆಗೆಯುತ್ತಿದ್ದ ಗ್ರಾಹಕರಿಗೆ ಅತಿ ಹೆಚ್ಚು ಇಂಟ್ರೆಸ್ಟ್ ರೇಟ್ ಅನ್ನ ಕೊಡ್ತಾ ಇತ್ತು. ಎಲ್ಲವೂ ಚೆನ್ನಾಗಿ ನಡೀತಿತ್ತು. ಆದ್ರೆ 2008ರಲ್ಲಿ ನಡೆದ ಮುಂಬೈ ದಾಳಿಯಲ್ಲಿ ಅಶೋಕ್ ಕಪೂರ್ ಸಾವನ್ನಪ್ತಾರೆ. ಯಾವಾಗ ಅಶೋಕ್ ಕಪೂರ್ ಸಾವನ್ನಪ್ಪಿದ್ರು ಅಲ್ಲಿಂದಲೇ ಬದಲಾಯಿತು ನೋಡಿ ಎಸ್ ಬ್ಯಾಂಕ್ ನ ಗ್ರಹಗತಿ. ಎಸ್, ಅಶೋಕ್ ಕಪೂರ್ ನಿಧನದ ನಂತರ ಅಶೋಕ್ ಕಪೂರ್ ಫ್ಯಾಮಿಲಿಯನ್ನ ನಿಧಾನವಾಗಿ ಮ್ಯಾನೇಜ್ಮೆಂಟ್ ನಿಂದ ದೂರ ಇಡೋಕೆ ಶುರು ಮಾಡಿದ್ರು ರಾಣಾ ಕಪೂರ್. ಇದು ದೊಡ್ಡ ಗಲಾಟೆಯಾಗಿ ಕನ್ವರ್ಟ್ ಆಗಿತ್ತು. ಅಶೋಕ್ ಕಪೂರ್ ಫ್ಯಾಮಿಲಿ ಕೋರ್ಟಿನ ಮೆಟ್ಟಿಲೇರಿತ್ತು. ಕೋರ್ಟ್ ಕೂಡ ಅಶೋಕ್ ಕಪೂರ್ ಫ್ಯಾಮಿಲಿ ಪರ ನಿಲ್ತು. ರಾಣಾ ಕಪೂರ್ಗೆ ಮುಖಭಂಗವಾಯಿತು. ಆದ್ರೂ ರಾಣಾ ಕಪೂರ್ ಸುಮ್ಮನಿರ್ಲಿಲ್ಲ. ಇಂಥ ಟೈಮಲ್ಲೇ ರಾಣಾ ಕಪೂರ್ ಒಂದು ಆಫರ್ ಅನ್ನ ತಂದ್ರು. ಆ ಆಫರ್ ಎಸ್ ಬ್ಯಾಂಕಿನ ಪರಿಸ್ಥಿತಿಯನ್ನೇ ಬುಡಮೇಲಾಗಿಸಿತ್ತು. ಎಸ್ ಬ್ಯಾಂಕ್ ಅನ್ನ ಮುಳುಗಿಸಿದ್ದೇ ಆ ಆಫರ್. 2015ರಲ್ಲಿ ಎಸ್ ಬ್ಯಾಂಕಿನ ವ್ಯವಹಾರ ಸರಿಯಾಗಿ ನಡೀತಾ ಇದೆಯಾ ಇಲ್ವಾ ಅನ್ನೋ ಅನುಮಾನ RBI ಬಂತು. ಹಿಂಗಾಗಿ ಅಸೆಟ್ ಕ್ವಾಲಿಟಿ ರಿವ್ಯೂ ಆಡಿಟ್ ಅನ್ನ ಕಂಡಕ್ಟ್ ಮಾಡ್ತು. ಅದರಲ್ಲಿ ಡೈವರ್ಷನ್ ಏರಿಕೆಯಾಗಿತ್ತು. ಹಿಂಗಾಗಿ ಎಸ್ ಬ್ಯಾಂಕ್ ಮೇಲೆ ಷೇರುದಾರರು ಇಟ್ಟಿದ್ದ ನಂಬಿಕೆ ಕುಸಿತಾ ಹೋಯ್ತು. ಷೇರುಗಳನ್ನ ಗ್ರಾಹಕರು ಮಾರ್ತಾ ಬಂದ್ರು. ಹೀಗೆ ಡೆಪಾಸಿಟ್ ಪ್ರಮಾಣ ಕರಗ್ತಾ ಬಂತು. ಹಿಂದೆ ಕೊಟ್ಟ ಲೋನ್ಗಳು ಕೂಡ ಬ್ಯಾಡ್ ಲೋನ್ಗಳು ಅಂತ ಸಾಬೀತಾಗ್ತಾ ಬಂದ್ವು. ಯಾಕಂದ್ರೆ ಎಲ್ಲಿ ಯಾವ ಕಂಪನಿಗಳಿಗೂ ಲೋನ್ ಕೊಡಲ್ವೋ ಅಂತ ಕಂಪನಿಗಳನ್ನ ಕರೆದು ಹೆಚ್ಚಿನ ಬಡ್ಡಿಗೆ ಲೋನ್ ಕೊಟ್ಟಿತ್ತು. ರೆವಿನ್ಯೂ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ರು. ಆದ್ರೆ ಕೊಟ್ಟಿರೋ ಲೋನ್ ಬರೋದಿರ್ಲಿ, ಬಡ್ಡಿನೂ ಬರ್ದೇ ಇರೋಂಗಾಯ್ತು. ಹೀಗೆ ಆಫರ್ ಗಳನ್ನ ಕೊಟ್ಟು ಎಸ್ ಬ್ಯಾಂಕ್ ಅನ್ನ ಬೆಳೆಸೋಕೆ ನೋಡಿದ ರಾಣಾ ಕಪೂರ್ ಕೊಟ್ಟ ಬ್ಯಾಡ್ ಲೋನ್ ಗಳಲ್ಲೇ ಕಿಕ್ ಬ್ಯಾಕ್ ಪಡೆದಿರಬಹುದು ಅನ್ನೋದೇ ಸದ್ಯದ ಅನುಮಾನ. 2015ರಿಂದ ಕುಸಿತ ಕಾಣ್ತಿದ್ದ ಎಸ್ ಬ್ಯಾಂಕ್ ನ ವಹಿವಾಟನ್ನ ಬಿಟ್ಟು ಸೈಲೆಂಟ್ ಆಗಿ ರಾಣಾ ಕಪೂರ್ ವಿದೇಶಕ್ಕೆ ಹಾರಬಹುದು ಅನ್ನೋ ಅಂದಾಜಿತ್ತು. ಯಾಕಂದ್ರೆ ಲಂಡನ್ ನಲ್ಲೂ ಸಾಕಷ್ಟು ಆಸ್ತಿಯನ್ನ ಮಾಡಿಟ್ಟಿದ್ದಾನಂತೆ ರಾಣಾ ಕಪೂರ್. ಹೀಗೆ ದೇಶವನ್ನ ಬಿಟ್ಟು ಲಂಡನ್ ನಲ್ಲಿ ಸೆಟಲ್ ಆಗಬೇಕು ಅಂತ ಅನ್ಕೊಂಡಿದ್ದ ರಾಣಾಗೆ ಇಡಿ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ. ವಿದೇಶಕ್ಕೆ ಹಾರಬೇಕಿದ್ದ ಹಕ್ಕಿಯನ್ನ ಬಂಧಿಸಿಟ್ಟಿದ್ದಾರೆ. ಹೀಗೆ ಬಂಧಿಸಿಟ್ಟ ರಾಣಾನನ್ನ ಇನ್ವೆಸ್ಟಿಗೇಷನ್ ಮಾಡಿದಾಗ ಬೆಚ್ಚಿ ಬೀಳಿಸೋ ರಹಸ್ಯಗಳು ಹೊರಬಿದ್ದಿದ್ವು. ಅಷ್ಟಕ್ಕೂ ಈ ರಾಣಾ ಕಪೂರ್ ಎಲ್ಲೆಲ್ಲಿ ಆಸ್ತಿ ಇಟ್ಟಿದ್ದಾನೆ ಗೊತ್ತಾ? ಕುಟುಂಬ ಸದಸ್ಯರ ಮೂಲಕ ಹೇಗೆಲ್ಲ ವ್ಯವಹಾರಗಳನ್ನ ಮಾಡ್ತಾ ಇದ್ದ ಗೊತ್ತಾ ರಾಣಾ ಕಪೂರ್? ಇದುವೇ ಇಡಿ ಅಧಿಕಾರಿಗಳನ್ನು ಬೆಚ್ಚಿ ಬೀಳಿಸ್ತಿರೋ ಇಂಟ್ರೆಸ್ಟಿಂಗ್ ಸ್ಟೋರಿ. ಇಷ್ಟಕ್ಕೂ ಎಸ್ ಬ್ಯಾಂಕ್ ಸಂಸ್ಥಾಪಕ ರಾಣಾ ಕಪೂರ್ ಆಸ್ತಿ ಎಷ್ಟಿದೆ? ಎಲ್ಲೆಲ್ಲಿ ರಾಣಾ ಕಪೂರ್ ಆಸ್ತಿಗಳನ್ನ ಹೊಂದಿದ್ದಾನೆ? ಎಸ್ ಬ್ಯಾಂಕ್ ಗ್ರಾಹಕರ ಹಣ ಸೇಫ್ ಆಗಿ ಸೇರುತ್ತಾ? RBI ಕೊಟ್ಟಿರೋ ಸ್ಪಷ್ಟನೆ ಏನು? ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ಲಂಡನ್ಗೆ ಹಾರೋಕೆ ನೋಡಿದ್ದ ರಾಣಾ ಕಪೂರ್ ಮತ್ತೊಬ್ಬ ನೀರವ್ ಮೋದಿ ಆಗೋಕೆ ಹೊರಟಿದ್ದ. ಆದ್ರೆ ಅಷ್ಟರಲ್ಲೇ ಬಂಧನಕ್ಕೊಳಗಾದ ರಾಣಾ ಕಪೂರ್ ತನ್ನ ಕಿಕ್ ಬ್ಯಾಕ್ ಸಾಮ್ರಾಜ್ಯದ ರಹಸ್ಯಗಳನ್ನೆಲ್ಲ ಬಿಚ್ಚಿಡ್ತಾ ಇದ್ದಾನೆ. ಹಾಗಾದ್ರೆ ರಾಣಾ ಕಪೂರ್ ಕುಟುಂಬದ ಆಸ್ತಿ ಎಷ್ಟಿದೆ? ಎಸ್ ಬ್ಯಾಂಕ್ ಗ್ರಾಹಕರಿಗೆ
RBI ಕೊಟ್ಟ ಸ್ಪಷ್ಟನೆ ಏನು? ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗತ್ತೆ. ಎಲ್ಲೆಲ್ಲಿದೆ ಎಷ್ಟೆಷ್ಟಿದೆ ರಾಣಾ ಕಪೂರ್ ಆಸ್ತಿ? ಲಂಡನ್ ಆಸ್ತಿ ದಾಖಲೆಯಲ್ಲಿ ಏನೆಲ್ಲ ಇದೆ? ರಾಣಾ ಕಪೂರ್ ಇಡಿ ಬಲೆಗೆ ಬೀಳ್ತಾ ಇದ್ದಂತೆ ರಾಣಾ ಕಪೂರ್ ಆಸ್ತಿ ಎಷ್ಟಿದೆ, ಎಲ್ಲೆಲ್ಲಿದೆ ಅನ್ನೋದನ್ನ ಪತ್ತೆ ಹಚ್ಚಲಾಗ್ತಿದೆ. 30 ಗಂಟೆಗಳ ಕಾಲ ರಾಣಾ ಕಪೂರ್ ಅನ್ನ ತನಿಖೆಗೊಳಪಡಿಸಿದ ನಂತರದಲ್ಲಿ ರಾಣಾ ಕುಟುಂಬದ ಬಳಿ 2,000 ಕೋಟಿ ಆಸ್ತಿ ಪತ್ತೆಯಾಗಿದೆ. ಇನ್ನು ಭಾರತದಲ್ಲಿ ರಾಣಾ ಕಪೂರ್ ಕುಟುಂಬದ ಆಸ್ತಿ ಎಷ್ಟಿದೆ ಅನ್ನೋದನ್ನ ಕಲೆ ಹಾಕಲಾಗ್ತಿದೆ. ಅಲ್ಲದೆ ಲಂಡನ್ ನಲ್ಲೂ ರಾಣಾ ಕಪೂರ್ ಕುಟುಂಬ ಆಸ್ತಿಯನ್ನ ಹೊಂದಿರೋದಾಗಿ ಕೆಲವು ದಾಖಲೆಗಳು ಹೇಳ್ತಿವೆ. ಇಷ್ಟೆಲ್ಲ ಆಸ್ತಿ ಮಾಡಿರೋ ರಾಣಾ ಕಪೂರ್ ಕುಟುಂಬಕ್ಕೆ ಹಣ ಎಲ್ಲಿಂದ ಬಂತು ಅನ್ನೋದೇ ದೊಡ್ಡ ಅನುಮಾನ. ಇದಕ್ಕೆಲ್ಲ ಕಿಕ್ ಬ್ಯಾಕ್ ಹಣವನ್ನೇ ಇನ್ವೆಸ್ಟ್ ಮಾಡಿರೋ ಶಂಕೆ ಇದೆ. ಬ್ಯಾಂಕ್ ಗ್ರಾಹಕರಿಗೆ ಧೈರ್ಯ ತುಂಬಿದ RBI. ಯಸ್ ಬ್ಯಾಂಕಿನ ದಿವಾಳಿ ಕಂಡ ದೇಶವಾಸಿಗಳು ಭಯ ಬಿದ್ದಿದ್ದಾರೆ. ತಮ್ಮ ಹಣ ಏನಾಗುತ್ತೋ ಏನೋ ಅನ್ನೋ ಆತಂಕದಲ್ಲಿದ್ದಾರೆ. ಆದ್ರೆ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿರುವ RBI, ನಿಮ್ಮ ಹಣ ಎಲ್ಲೂ ಹೋಗಲ್ಲ, ಖಂಡಿತವಾಗ್ಲೂ ಸುರಕ್ಷಿತವಾಗಿದೆ, ಧೈರ್ಯದಿಂದಿರಿ ಎಂದಿದೆ. ಯಸ್ ಬ್ಯಾಂಕ್ ಅಲ್ಲಿ ದುಡ್ಡಿಟ್ಟಿರೋರ್ಗೆ ಯಾವ ರೀತಿ ಹಣವನ್ನ ಹಿಂದಿರುಗಿಸಬೇಕು ಅನ್ನೋ ಲೆಕ್ಕಾಚಾರವನ್ನ RBI ಆಲ್ರೆಡಿ ಹಾಕೊಂಡಿದೆ. ಹಿಂಗಾಗಿ ಯಸ್ ಬ್ಯಾಂಕ್ ಅಲ್ಲಿ ದುಡ್ಡಿಟ್ಟಿರೋರು ಯಾವುದೇ ಭಯ ಪಡುವ ಅಗತ್ಯವಿಲ್ಲ. ಒಟ್ಟಾರೆ ಯಸ್ ಬ್ಯಾಂಕ್ ದಿವಾಳಿಯಾಗಿದ್ರಿಂದ ಜನರೆಲ್ಲ ಆತಂಕಗೊಂಡಿದ್ದಾರೆ. ಆದ್ರೆ ಆತಂಕದಲ್ಲಿರೋ ಜನರಿಗೆ ಧೈರ್ಯ ತುಂಬಿರೋ RBI, ದುಡ್ಡಿನ ಬಗ್ಗೆ ಭಯ ಬೀಳ್ಬೇಡಿ, ನಿಮ್ಮ ದುಡ್ಡು ನಿಮಗೆ ಸಿಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆಯೇ ದೇಶವಾಸಿಗಳಿಗೆ ಸ್ವಲ್ಪ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ನೋಡಿದ್ರಲ್ಲ ವೀಕ್ಷಕರೇ, ಯಸ್ ಬ್ಯಾಂಕ್ ಹೇಗೆ ದಿವಾಳಿ ಆಯ್ತು? ಯಸ್ ಬ್ಯಾಂಕ್ನ ಸಂಸ್ಥಾಪಕನ ಕಿಕ್ ಬ್ಯಾಕ್ ಕೋಟೆ ಹೇಗಿದೆ? ರಾಣಾ ಕಪೂರ್ಗೂ ಲಂಡನ್ಗೂ ಪ್ರಿಯಾಂಕಾ ಗಾಂಧಿಗೂ 2008ರ ಮುಂಬೈ ದಾಳಿಗೂ ಇರೋ ಲಿಂಕ್ ಏನು ಅನ್ನೋದನ್ನ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.